ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಆಂತರಿಕ ಗುಣಮಟ್ಟ ಭರವಸಾ ಕೋಶ ರೂಸಾ 2.0 ಅಡಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟ ಹೆಚ್ಚಳ ಮತ್ತು ಸುಸ್ಥಿರತೆಗಾಗಿ ವಿನೂತನ ಕ್ರಮಗಳ ಎಂಬ ವಿಷಯದ ಮೇಲೆ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ನಗರದ ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪನವರು ಕಾರ್ಯಾಗಾರವನ್ನು ಕುರಿತು ಮಾತನಾಡಿದರು. ನೋಡಬೇಕಾಗಿದೆ, ಇದು ಬಹಳ ಮುಖ್ಯವಾದ ಸಂಗತಿ. ಹೀಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ ಮುಂದೆ ಅಸ್ತಿತ್ವ ಹೇಗಪ್ಪ ಸರ್ಕಾರಿ ಕಾಲೇಜುಗಳು ಮತ್ತು ಸರ್ಕಾರಿ ವಿಶ್ವವಿದ್ಯಾಲಯದ ಒಂದು ಸಮಸ್ಯೆ ಇದೆ. ಯಾಕಂದರೆ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಈ ರೀತಿ ಕಾನ್ಫರೆನ್ಸ್ ಮಾಡುವಂಥದ್ದು, ವರ್ಕ್ಶಾಪ್ ಮಾಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು ಇವೆಲ್ಲ ಕೊಡೋ ಮೂಲಕ ವಿದ್ಯಾರ್ಥಿಗಳಿಗೆ ನವನವೀನ ಹೊಸ ಹೊಸ ವಿಷಯಗಳ ಬಗ್ಗೆ ಅವರು ಪಠ್ಯಕ್ರಮವನ್ನು ಕರಿಕ್ಯುಲಮ್ ಡೆವಲಪ್ಮೆಂಟನ್ನು ಮಾಡೋ ಮೂಲಕ ಅವರನ್ನು ಸಜ್ಜುಗೊಳಿಸ್ತಾರೆ. ಸೊ ಆ ರೀತಿ ನಾವು ಕೂಡ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಹಿಳಾ ಕಾಲೇಜಿನವರು ಇಂಥ ಒಳ್ಳೆಯ ವಿಷಯದ ಬಗ್ಗೆ ಕಾರ್ಯಾಗಾರ ಮಾಡ್ತಕ್ಕಂಥದ್ದು ಬಹಳ ಒಂದು ಶ್ಲಾಘನೀಯವಾದ ವಿಷಯ ಅಂತ ನನಗನ್ನಿಸುತ್ತೆ. ಇನ್ನು ಇನೋವೇಷನ್ ಬಗ್ಗೆ ನೀವು ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀರಾ. ಇದಕ್ಕೆ ನಮ್ಮ IKC ಮೂಲಕ ಮಾಡಿರುವಂಥದ್ದು, ನೀವೆಲ್ಲ IKC ಕೋಆರ್ಡಿನೇಟರ್ಸ್ ಬಂದಿರುವಂಥದ್ದು ಮತ್ತು ನ್ಯಾಕಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದಂಥ ನಮ್ಮ ಆತ್ಮೀಯರು ಡಾಕ್ಟರ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರಲ್ಲಿ ಡೆಪ್ಯೂಟಿ ಅಡ್ವೈಸರ್ ಆಗಿ ಕೆಲಸ ಮಾಡುವಾಗ ನಾನು ತುಮಕೂರು ವಿಶ್ವವಿದ್ಯಾಲಯದ ಆಡಳಿತ ಕುಲಸಚಿವರಾಗಿ ಕೆಲಸ ಮಾಡಿದ್ದೆ. ಆಗ ನನಗೆ ಅವರ ಒಂದು ಕೃಪಾ ಕಟಾಕ್ಷದಿಂದ ನ್ಯಾಕಲ್ಲಿ ಮೆಂಬರ್ ಕೋಆರ್ಡಿನೇಟರ್ ಆಗಿ ಒಂದು ಫಸ್ಟ್ ಡೇ ಅಬ್ಸರ್ವರು, ಸೆಕೆಂಡ್ ಡೇ ಚೇರ್ಮನ್ ಆಗಲೇ ನ್ಯಾಕ್ PIT ಚೇರ್ಮನ್ ಆದೆ. ಅದಕ್ಕೆಲ್ಲ ಅವರ ಕೃಪಾ ಕಟಾಕ್ಷಿದೆ. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಒಂದು ಅನ್ಕೋಬೇಕಾಗತ್ತೆ. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಸಹಾಯ ಮಾಡಿದವ್ರನ್ನ ಮರೆತು ಬಿಡ್ತೀವಿ. ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋದ ತಕ್ಷಣ ಎಲ್ಲನೂ ಮರೆತು ಬಿಡ್ತೀವಿ. ಅದು ಮರಿ ಅಂತ ಬಹಳ ಖುಷಿ ಆಯ್ತು ನೋಡಿ. ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬರು ದೊಡ್ಡವರು ಯೂನಿವರ್ಸಿಟಿನಲ್ಲಿ ಆಯ್ತಾ. ಈಗ ರೆಗ್ಯುಲರ್ ಅದು ಆನ್ಲೈನಲ್ಲಿ ಜೈನಲ್ಲಿ MBA ಮಾಡ್ತಿದ್ದೀನಿ, HRM ಅಂಡ್ ಫೈನಾನ್ಸ್ ಅಂತ. ಏಕೆ ಅಂತಂದ್ರೆ ಎಕನಾಮಿಕ್ಸ್ ಅವ್ರಿಗೆ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ರೆ ನ್ಯಾಕ್ಗೋಸ್ಕರ ಪ್ರಿಪ್ರೇಷನ್ ಬೇಕೇ ಆಗಿಲ್ಲ. ಯಾಕಂದ್ರೆ ನಿಮಗೆ ಡಾಕ್ಯುಮೆಂಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಆಗ ನೀವು ಇಮಿಡಿಯೇಟ್ ಆಗಿ ಆ ನ್ಯಾಕ್ ಸೈಕಲ್ ಬಂದಾಗ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಹಂಗೆ ಮಾಡಲ್ಲ, ಸುಮ್ಮನೆ ಇರೋದು ಆಯ್ತಾ. ನ್ಯಾಕ್ ಬಂದಾಗ ಮಾತ್ರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದಾಗ ಆಯ್ತಾ. ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಯಾಕೆ ಮಾಡಬಾರ್ದು ಆಯ್ತಾ. ಕಂಟಿನ್ಯೂಸ್ ಲರ್ನಿಂಗ್, ಕಂಟಿನ್ಯೂಸ್ ಇನೋವೇಷನ್ ಇದ್ರೆ, ನೀವು ಇನ್ವಾಲ್ವ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನ್ಯಾಕಲ್ಲಿ ನೀವು ಒಳ್ಳೆ ಗ್ರೇಡನ್ನು ತಗೋತೀರಾ. ನೆಕ್ಸ್ಟ್ ಅದು ಗ್ರೇಡ್ ಇಲ್ಲ ಆಯ್ತಾ, ಅಕ್ರೆಡಿಟೆಡ್ ನಾಟ್ ಅಕ್ರೆಡಿಟೆಡ್ ಅಂತ ಮಾತ್ರ ಈಗ ಹಾಕ್ತಿದ್ದಾರೆ ಆಯ್ತಾ. ಇರಲಿ, ಅದೇನೇ ಆಗಿರಲಿ ಆಯ್ತಾ. ಸೊ ನಾವು ಟೀಚರ್ ಆಗಿರ್ತಕ್ಕಂಥವ್ರು ಕಂಟಿನ್ಯೂಸ್ ಆಗಿ ನಾವು ಇನ್ವಾಲ್ವ್ ಆಗಲೇಬೇಕು, ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು ಸಂಸ್ಥೆ ದೃಷ್ಟಿಯಿಂದ ಅಂತ ನಾನು ಹೇಳ್ತಾ. ಮತ್ತು ನಮ್ಮ ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟ್ರಾಟಜಿ ಅಂತ ಒಂದಿದೆ, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ಬಂದಿದೆ ಆಯ್ತಾ. ಸೊ ಅದ್ರ ಬಗ್ಗೆ ಕೂಡ ನೀವು ಹೆಚ್ಚು ಗಮನ ಕೊಡುವಂತೆ ಆಗ್ತದೆ ಅಂತ ಹೇಳ್ತಾ, ಮತ್ತು ಈ ರೀತಿಯ ಒಂದು ಕಾರ್ಯಾಗಾರಗಳು ಸಾಕಷ್ಟು ಹೆಲ್ಪ್ ಆಗುತ್ತವೆ. ಇದು ಪ್ರಾಕ್ಟೀಸ್ ಮಾಡಿದ್ದೀರಾ ಮೊದಲನೇದಾಗಿ ಈ ನಮ್ಮ ಸಂಸ್ಥೆಯವರು. ಇನ್ನು ಮುಂದೆ ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಕಾರ್ಯಾಗಾರಗಳನ್ನು ಮಾಡಿದ್ರೆ ನಮ್ಮ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ನಂತರ ಮಾತನಾಡಿದ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುರವರು ಕಾರ್ಯಕ್ರಮದ ಯೋಜನೆಗಳನ್ನು ಕುರಿತು ಮಾತನಾಡಿದರು. ಒಂದು ಸೇಯಿಂಗ್ ಇದೇನೆಂದರೆ, ಇನ್ ಎ ವರ್ಲ್ಡ್ ಆಫ್ ಚೇಂಜ್ ಸ್ಪೀಡ್ ಇಸ್ ದಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಏನೇ ಚೇಂಜ್ ಆಗಲಿ ಸ್ಪೀಡ್ ಅಂದರೆ, ಹಿಯರ್ ಹೈಯರ್ ಎಜುಕೇಷನ್ ಏನಾಗುತ್ತೆ ಅಂದರೆ, ಟೀಚರ್ಸ್ ಯಾರೇ ಸರ್ ಶಿವಚಿತ್ತಪ್ಪ ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ನಾವು ಟೀಚರ್ಸ್ ಆಗಿ ಎಷ್ಟು ನಾವು ಇನೋವೇಟಿವ್ ಆಗಿರ್ತೀವಿ, ಎಷ್ಟು ಅಲರ್ಟ್ ಆಗಿರ್ತೀವಿ, ಎಷ್ಟು ಅಪ್ಡೇಟೆಡ್ ಆಗಿರ್ತೀವಿ, ಅಷ್ಟು ನಾವು ಸ್ಟೂಡೆಂಟ್ಸ್ಗೆ ನಾವು ಮೋಟಿವೇಟ್ ಮಾಡೋದು. ಮೋಟಿವೇಶನ್ ಮಾಡಬೇಕಾದ ಒಂದು ನಮ್ಮ ಒಳಗಡೆಗೆ ಒಂದು ಸಬ್ಸ್ಟೆನ್ಸ್ ಇರಬೇಕಲ್ಲಿ, ತಿಳಿದಿರಬೇಕು. ತಿಳಿದಿದ್ದರೆ ನಾವು ಓದ್ತೀನಿ ಇನ್ನೊಬ್ಬರಿಗೆ ಓದಿ ಅಂತ ಹೇಳೋದ್ರಲ್ಲಿ ಮೀನಿಂಗ್ ಇರಲ್ಲ. ಗೊತ್ತಾಗುತ್ತೆ ಬೇರೆಯವ್ರಿಗೆ ಓದಿಲ್ಲ, ನನಗೆ ಮಾತ್ರ ಓದಿ ಅಂತ ಹೇಳ್ತಾ ಇದ್ದಾರೆ. ರಿಸರ್ಚ್ ಮಾಡೋದು
ಡಾಕ್ಟ್ರೇಟ್ ಆಗಿರೋದು ಇನ್ನೊಬ್ರಿಗೆ ರಿಸರ್ಚ್ ಮಾಡಿ ಅಂತ ಹೇಳಿದ್ರು. ಈ ಸರ್ ಹೇಳಿದ್ರೆ ಪೇಪರ್ ಈಸ್ ರೈಟ್, ಬಟ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಎಷ್ಟೊಂದು ಜನ ಪೇಪರ್ ಪಬ್ಲಿಷ್ ಮಾಡಬೇಕಾದ್ರೆ ಅದರ ಕ್ವಾಲಿಟಿ, ಅದರ ಕಂಟೆಂಟು ಮತ್ತು ಬಿಬ್ಲಿಯೋಗ್ರಫಿ ಬರೆದಿರ್ತಾರೆ 4-5 ಸುಮಾರು ಬುಕ್ಸ್. ಅವಾಗ ಫೀಲ್ ಆಗುತ್ತೆ ಅವ್ರಿಗೆ ಏನೋ ಸಮಥಿಂಗ್ ಈಸ್ ನಾಟ್ ಡೂಯಿಂಗ್ ವೆಲ್ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಟೀಚರ್ಸ್ನ ನಾವು ಅಂದರೆ ನಾವು ಕೂಡ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಹೇಳ್ತಾ ಇರೋದು, ನಾವು ನಮ್ಮಷ್ಟಕ್ಕೆ ನಾವೇ ಎಂಪವರ್ ಆದರೆ, ನಮ್ಮಷ್ಟಕ್ಕೆ ನಾವು ಇಂಟ್ರಾಸ್ಪೆಕ್ಟಿವ್ ಆಗಿ ಇರ್ತಕ್ಕಂಥ ನೇಚರ್ನ ಬೆಳೆಸ್ಕೊಂಡಿದ್ದೆ ಆದರೆ ಇನ್ಸ್ಟಿಟ್ಯೂಷನ್ಸ್ ಬೆಳೆಯೋದ್ರಲ್ಲಿ ಎರಡನೇ ಮಾತೇ ಇರಲ್ಲ. ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಕಾಲೇಜಸ್ ವೈ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಅಂದರೆ ಎಲ್ಲೋ ಒಂದು ಕಡೆ ನನ್ನ ಅನಿಸುತ್ತೆ. ನಾನು ಸುಮಾರು 24-25 ವರ್ಷದಿಂದ ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋನು. ಸಮ್ವೇರ್ ವಿ ಆರ್ ಲ್ಯಾಕಿಂಗ್ ಕಮಿಟ್ಮೆಂಟ್, ಅಕಾಡೆಮಿಕ್ ಕಮಿಟ್ಮೆಂಟ್. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಷ್ಟು ನಾವೇ ಅಪ್ಡೇಟ್ ಆಗೋದು ಅಂದರೆ ಮೇ ಬಿ ನಮ್ಮ ಸಬ್ಜೆಕ್ಟಲ್ಲೂ ಆಯಿತು ಮತ್ತು ನ್ಯಾಕ್ ಕೇಳ್ತಕ್ಕಂಥ ಬೇರೆ ಬೇರೆಯ ಕ್ರೈಟೀರಿಯನ್ಗಳನ್ನು ಮೂಲಕನೂ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಈ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಏನು ನಮ್ಮನ್ನು ಸೇರಿ ಹೇಳ್ತಾ ಇರೋದು, ಇವತ್ತಿನ ದಿವಸ ಒಳ್ಳೆ ಸೆಷನ್ ಇದೆ. ನಾವು ನಿಜ ಹೇಳಬೇಕಂದ್ರೆ ವಿ ಆರ್ ಬ್ಲೆಸ್ಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಅವರ್ಸ್ ಇಸ್ ಸ್ಟೂಡೆಂಟ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಯಾರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾದರೂ ಮತ್ತೊಂದು ಇದ್ದರೆ ಅವ್ರದ್ದು ಇಂಪ್ರೆಷನ್ ವೋಂಟ್ ಲಾಸ್ಟ್ ಲಾಂಗ್, ಬಟ್ ವೆರೇಸ್ ಫಾರ್ ಎ ಟೀಚರ್ ದ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ ವಿಲ್ ಬಿ ಫಾರ್ ಎವರ್. ಸೊ ಅದನ್ನು ಗಮನ ಇಟ್ಕೊಂಡು ಒಂದು 3-4 ಪಾಯಿಂಟನ್ನು ಹೈಲೈಟ್ ಮಾಡಿ ನನ್ನ ಅಧ್ಯಕ್ಷೀಯ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಟೀಚರ್ ಎಂಪವರ್ಮೆಂಟ್ ಆಗಬೇಕು. ಅಂದರೆ ನಾವೀಗ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಎಂಪವರ್ಮೆಂಟ್ ಅಲ್ಲ, ಅದು ಅಪಾಯಿಂಟ್ಮೆಂಟ್ ಇಸ್ ಓನ್ಲಿ ಪಾಸ್ಪೋರ್ಟ್ ಅಷ್ಟೇ. ನಮ್ಮದು ಮುಂದೆ ಅಚೀವ್ ಮಾಡೋದು ಮತ್ತು ನಮ್ಮ ಸಬ್ಜೆಕ್ಟಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು ಆ ಥರದ್ದೆಲ್ಲ ಇರುತ್ತೆ. ಮತ್ತು ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ, ಏನು ಅಂತಂದರೆ ಪ್ರೇರಣಾ ಅಂತ. ಸೊ ಮೆಂಟರ್ ಮೆಂಟಿಂಗ್. ಸೊ ನಾವು ವೆನ್ ವಿ ಗೋ ಫಾರ್ ಮೆಂಟರಿಂಗ್, ಆಬ್ವಿಯಸ್ಲಿ ವಿ ವಿಲ್ ಇಂಪ್ರೂವ್ ಅವರ್ ಸೆಲ್ಫ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್ಸ್. ಸೊ ಅದು ಮೆಂಟರ್ನ ನಾವು ಎಷ್ಟು ಮೆಂಟರ್ ಮೆಂಟಿ ಸಿಸ್ಟಮ್ನ ಎಷ್ಟು ಚೆನ್ನಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟು ಕಾಲೇಜು ಇಂಪ್ರೂವ್ ಆಗುತ್ತೆ. ಅನ್ನೋಂಥದ್ದಲ್ಲಿ ಆಟೋಮೆಟಿಕ್ಕಾಗಿ ಕ್ವಾಲಿಟಿ ಬೇಕು ಅಂತ ನಾವು ವರ್ಕ್ ಮಾಡೋದಲ್ಲ, ನಮ್ಮ ವರ್ಕನ್ನು ನಾವು ಮಾಡ್ಕೊಂಡ್ರೆ ಕ್ವಾಲಿಟಿ ವಿಲ್ ಕಮ್ ಆಟೋಮೆಟಿಕಲಿ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಕ್ಲಾಸಲ್ಲಿ ಸ್ಲೋ, ಮೀಡಿಯಮ್, ಅಡ್ವಾನ್ಸ್ ಲರ್ನರ್ಸ್ ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಗೈಡೆನ್ಸನ್ನು ಕೊಡ್ತಾ ಹೋದರೆ ಆಟೋಮೆಟಿಕಲಿ ರಿಸಲ್ಟ್ ಇಂಪ್ರೂವ್ ಆಗಿ ಆಗುತ್ತೆ. ನಾವು ರಿಸಲ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಸಮ್ ಬೇಸಿಕ್ ಪ್ರಾಬ್ಲಮ್ಸ್. ಸೊ ಅದನ್ನು ನೋಡ್ಕೊಳ್ಳೋಣ. ಆನಂತರ ಟೀಚರ್ಸು ನನಗೆ ಗೊತ್ತಿರೋ ಮಟ್ಟಿಗೆ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ದಟ್ ಹೆಲ್ಪ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಟು ಇಂಪ್ರೂವ್ ಇಟ್ ಸೆಲ್ಫ್. ಸೊ ಎಷ್ಟೋ ಕಾಲೇಜುಗಳಲ್ಲಿ ಅದೊಂದು ಆಗಬೇಕಾಗಿದೆ. ಆನಂತರದಲ್ಲಿ ಈಗ ಶಿಕ್ಷಕ ಸರ್ ತುಂಬ ಚೆನ್ನಾಗಿ ಹೇಳಿದರು, ನಮ್ಮಷ್ಟು ನಾವು ಅಪ್ಡೇಟ್ ಆಗಬೇಕಾಗಿದೆ. PPTಯನ್ನು ಮಾಡ್ಕೊಳ್ಳೋದು. ಈ ಹಿಸ್ಟ್ರಿ ತುಂಬ ಬರುತ್ತೆ, ಆರ್ಕಿಟೆಕ್ಚರು ಮತ್ತೊಂದಿಲ್ಲ. ಫತೇಪುರ್ ಸಿಕ್ರಿ ಬಗ್ಗೆ ನಾವು ಅನಲೈಸ್ ಮಾಡೋದಕ್ಕೂ ವಿತ್ PPT ಹೇಳೋದಕ್ಕೂ ತುಂಬ ವ್ಯತ್ಯಾಸನೂ ಬರುತ್ತೆ. ಸೊ ಹೀಗಾಗಿ ಸಾಫ್ಟ್ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡ್ಕೊಳ್ಳೋಣ. ನಾಟ್ ಓನ್ಲಿ ಇನ್ ಪ್ರೆಸೆಂಟಿಂಗ್ ಪೀಪಲ್ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಏನಂತಾರೆ ಅರ್ಥಗರ್ಭಿತವಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂಥ ಕೆ. ಶಿವಚಿತ್ತಪ್ಪರವರಿಗೆ ಮತ್ತು ಹಾಗೂ ಇಲ್ಲಿ ಬಂದಿರತಕ್ಕಂಥ ರಿಸೋರ್ಸ್ ಪರ್ಸನ್ಸ್ ಆಗಿರ್ತಕ್ಕಂಥ ಕೆ. ರವೀಶ್ ಅವರು ಮತ್ತು ಎಸ್. ಶ್ರೀನಿವಾಸರವರಿಗೆ, ಆನಂತರದಲ್ಲಿ ನಮ್ಮ IPC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮೇಡಮ್ರವರಿಗೆ, ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುರವರು, ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ. ಶಿವಚಿತ್ತಪ್ಪನವರಿಗೆ ಕಾಲೇಜು ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಗೌರವ ನೀಡಿದರು. ಈ ಕಾರ್ಯಾಗಾರದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುರವರು, ಸ್ಕೂಲ್ ಆಫ್ ಲೈಫ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರವೀಶ್ ರವರು, ಡಾಕ್ಟರ್ ಶ್ರೀನಿವಾಸ್ ರವರು, ಗೆಜೆಟೆಡ್ ಮ್ಯಾನೇಜರ್ ರವರಾದ ಡಾಕ್ಟರ್ ರವಿ ಕಿರಣ್ ರವರು, ಪ್ರೊಫೆಸರ್ ಜಯಲಕ್ಷ್ಮಿ ಬಿ ರವರು, MS ಶರೀನ್ ತಾಜ್ ರವರು, ಡಾಕ್ಟರ್ ಮಂಗಳಮ್ಮ KM ರವರು, ಡಾಕ್ಟರ್ ಮಹಾದೇವ್ ಸ್ವಾಮಿ ರವರು, ಹೇಮಲತರವರು, ನಾಗರತ್ನರವರು, ಪ್ರೊಫೆಸರ್ಗಳು ಮತ್ತು ಉಪನ್ಯಾಸಕರುಗಳು, ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. Quality is never an accident. It's always the result of